ಎಲ್ಲರಿಗೂ ನಮಸ್ಕಾರ. ನಾನು ಇವಾಗ ಆಡೋಬ್ ಫೋಟೋಶಾಪ್ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ. ಆಡೋಬ್ ಫೋಟೋಶಾಪ್ ಒಂದು ವೈಡ್ ಸಬ್ಜೆಕ್ಟ್ ಆದ್ರಿಂದ ನಾನು ಇದರಲ್ಲಿರೋ ಎಲ್ಲಾ ಟೂಲ್ಸ್ನು ಕವರ್ ಆಗಲ್ಲ. ಸೊ ಒಂದು 3 to 4 ಟೂಲ್ಸ್ ನ ಹೇಳ್ತೀನಿ. ಸೊ ಆಡೋಬ್ ಫೋಟೋಶಾಪ್ ಅನ್ನೋದು ಒಂದು ರಾಸ್ಟರ್ ಗ್ರಾಫಿಕ್ಸ್ ಎಡಿಟರ್ ಸಾಫ್ಟ್ವೇರ್ ಅಂತ ಹೇಳ್ತೀನಿ. ಅದನ್ನ ಡೆವಲಪ್ ಮಾಡಿರೋದು ಆಡೋಬ್ INC ಕಂಪ್ನಿ ಅವರು. ಸಾಫ್ಟ್ವೇರ್ ನೇಮ್ ಎಷ್ಟು ಪಾಪ್ಯುಲರ್ ಅಪ್ಪ ಅಂದ್ರೆ, ನಾವೇನಾದ್ರೂ ಒಂದು ಇಮೇಜ್ ನ ಎಡಿಟಿಂಗ್ ಮಾಡ್ಬೇಕಂದ್ರೆ ಜನರಲ್ ಆಗಿ ಏನಂತ ಹೇಳ್ತೀವಪ್ಪ ಅಂದ್ರೆ, ಆ ಇಮೇಜ್ ನ ಫೋಟೋಶಾಪ್ ಮಾಡೋಣ, ಇಲ್ಲಾಂದ್ರೆ ಫೋಟೋಶಾಪಿಂಗ್ ಮಾಡೋಣ, ಫೋಟೋ ಕಂಟೆಸ್ಟ್ ಮಾಡೋಣ ಅಂತ ಜನರಲ್ ಆಗಿ ಟರ್ಮ್ ನ ಯೂಸ್ ಮಾಡ್ತೀವಿ ಫೋಟೋಶಾಪ್ ಅನ್ನೋದನ್ನ. ಸೊ ದ ಫೋಟೋಶಾಪ್ ಅಲ್ಲಿ ನಾವೇನ್ ಇಮೇಜ್ ನ ಎಡಿಟ್ ಮಾಡ್ತೀವಿ ಅಥವಾ ಕ್ರಿಯೇಟ್ ಮಾಡ್ತೀವಿ ಅದೆಲ್ಲ ಹೇಗಿರುತ್ತೆ ಅಂದ್ರೆ, ರಾಸ್ಟರ್ ಗ್ರಾಫಿಕ್ಸ್ ಯಾವ್ದ್ರಿಂದ ಮಾಡಿರ್ತೀವಪ್ಪ ಅಂದ್ರೆ ಪಿಕ್ಸೆಲ್ ಇಂದ. ಪಿಕ್ಸೆಲ್ ಒಂದು ಸ್ಮಾಲೆಸ್ಟ್ ಯೂನಿಟ್ ಆಫ್ ಮೆಜರ್ಮೆಂಟ್. ನಾವು ಒಂದು ಸ್ಕ್ರೀನ್ ಮೇಲೆ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡುವಂತದ್ದು ಒಂದು ಮೆಜರಿಂಗ್ ಯೂನಿಟ್ ಅಂತ ಹೇಳ್ತೀವಿ. ನಾವು ಫೋಟೋ ತೆಗಿತೀವಲ್ಲ ಕ್ಯಾಮ್ರಾನಲ್ಲಿ, ಆ ಇಮೇಜಸ್ ಎಲ್ಲ ನಮ್ಗೆ ರಾಸ್ಟರ್ ಇಮೇಜ್ ಆಗಿರುತ್ತೆ. ಸೊ ಈ ಸಾಫ್ಟ್ವೇರ್ ನ ಯೂಸ್ ಮಾಡ್ಕೊಂಡು ನಾವು ನಮ್ಮ ಇಮೇಜ್ ನ ಅಥವಾ ಒಂದು ಟೆಕ್ಸ್ಟ್ ಏನಿದೆ ಅದನ್ನ ಕ್ರಿಯೇಟಿವ್ ಆಗಿ ಹೈಯೆಸ್ಟ್ ಕ್ವಾಲಿಟಿಯಾಗಿ ನಾವು ಎಕ್ಸ್ಪೋಸ್ ನ ಮಾಡ್ಬೋದು. ಸೊ ಇವಾಗ ನಾವ್ ಒಂದ್ ಕೆಲಸ ಮಾಡ್ಬೇಕಂದ್ರೆ, ಲೈಕ್ ಇವಾಗ ನಾನು ಒಂದು ಲೋಗೋ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ, ಅಥವಾ ಯಾವ್ದಾದ್ರು ಒಂದು ಇಮೇಜ್ ನ ಹೈಲೈಟ್ ಮಾಡ್ಬೇಕು ಅಥವಾ ಕಟ್ ಮಾಡ್ಬೇಕು ಅಂತ ಟ್ರೇಸ್ ಮಾಡ್ತೀನಿ ಅಂದ್ರೆ, ಆ ಪ್ರೊಸೀಜರ್ ನ ಮಾಡೋದಕ್ಕೆ 4-5 ವಿಧಾನಗಳಿರುತ್ತೆ. ಸೊ ನಮ್ಗೆ ಎಲ್ಲಾನು ಗೊತ್ತಿರ್ಬೇಕು ಅಥವಾ ಎಲ್ಲಾನು ಫಾಲೋ ಮಾಡ್ಬೇಕು ಅಂತಲ್ಲ. ನಾವ್ ಯಾವ ಟೂಲ್ ಅಲ್ಲಿ ಕಂಫರ್ಟಬಲ್ ಆಗಿದೀವಿ, ಯಾವ ಟೂಲ್ ನಮ್ಗೆ ಈಸಿ ಅನ್ಸುತ್ತೆ, ಆ ಒಂದು ಮೆಥಡ್ ಇಂದ ನಾವು ನಮ್ಮ ಕೆಲ್ಸನ ಮಾಡ್ಕೋಬಹುದು. ಬಟ್ ನಾವು ಮಾಡೋ ಒಂದೇ ತರದಿಂದ ಆ ವರ್ಕ್ ಕಂಪ್ಲೀಟ್ ಆಗುತ್ತೆ ಅಂತ ಅಲ್ಲ. ವರ್ಕ್ ನ ಕಂಪ್ಲೀಟ್ ಮಾಡೋದಕ್ಕೆ ಬೇಕಾದಷ್ಟು ವಿಧಾನಗಳಿರುತ್ತೆ. ಸೊ ನನಗೆ ಯಾವ್ದು ಈಸಿನೋ ನಾನು ಅದನ್ನ ಚೂಸ್ ಮಾಡ್ಕೊಂಡು ಕಲ್ತ್ಕೊಂಡು ಅದನ್ನ ನಾನು ಅಳವಡಿಸ್ಕೋಬೇಕು. ಫೋಟೋಶಾಪ್ ನ ನಾವು ಮೇನ್ ಆಗಿ ಫೋಟೋಸ್ ನ ಎಡಿಟ್ ಮಾಡೋದಕ್ಕೆ, ಲೋಗೋಸ್ ನ ಕ್ರಿಯೇಟ್ ಮಾಡೋದಕ್ಕೆ, ಮೆನ್ಯೂಸ್ ನ ಕ್ರಿಯೇಟ್ ಮಾಡೋದಕ್ಕೆ, ರೀತಿ ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಸೊ ಯೂಶಲಿ ಫೋಟೋಶಾಪ್ ಫೈಲ್ ಎಕ್ಸ್ಟೆನ್ಷನ್ ಏನಪ್ಪಾ ಇರುತ್ತೆ ಅಂದ್ರೆ .psd ಅಂತ ಇರುತ್ತೆ. ಸೊ ಫೋಟೋಶಾಪ್ ಎಷ್ಟು ಪಾಪ್ಯುಲಾರಿಟಿ ಇದೆ ಅಂದ್ರೆ, ಈ ಫೋಟೋಶಾಪ್ ಫೈಲ್ಸ್ ನ ನಾವು ಡೈರೆಕ್ಟ್ ಆಗಿ ಎಷ್ಟೊಂದು ಪ್ಯಾಕೇಜಸ್ ಲೈಕ್ ಇಲ್ಯುಸ್ಟ್ರೇಟರ್, ಇನ್ಡಿಸೈನ್, ಫೋಟೋಶಾಪ್, ಆಡೋಬ್ ಎಫೆಕ್ಟ್, ಆಫ್ಟರ್ ಎಫೆಕ್ಟ್ಸ್, ಈ ತರ ಸಾಫ್ಟ್ವೇರ್ಸ್ ಎಲ್ಲ ಇದೆಯಲ್ಲ, ಅಲ್ಲಿ ಡೈರೆಕ್ಟ್ ಆಗಿ ಇಂಪೋರ್ಟ್ ಮಾಡ್ಕೋಬಹುದು. ಫೋಟೋಶಾಪ್ ಪ್ರೈಮರಿ ಸ್ಟ್ರೆಂತ್ ಏನಪ್ಪಾ ಅಂದ್ರೆ, ಅದು ಪಿಕ್ಸೆಲ್ ಬೇಸ್ಡ್ ಇಮೇಜ್ ಎಡಿಟರ್ ಅಂತ. ಅದು ವೆಕ್ಟರ್ ಬೇಸ್ಡ್ ಇಮೇಜ್ ಎಡಿಟರ್ ಅಲ್ಲ. ಏನಪ್ಪಾ ಅಂದ್ರೆ, ಫೋಟೋಸ್ ನಾವೇನಾದ್ರೂ ಎಡಿಟ್ ಮಾಡಿದ್ರೆ ರೆಸಲ್ಯೂಷನ್ ಚೆನ್ನಾಗಿತ್ತು ಅಂದ್ರೆ ಕ್ಲಾರಿಟಿ ತುಂಬಾ ಚೆನ್ನಾಗಿ ಕಾಣುತ್ತೆ, ನೋಡೋದಿಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ. ಫೋಟೋಶಾಪ್ ಅಲ್ಲಿ ವೆಕ್ಟರ್ ಗ್ರಾಫಿಕ್ಸ್ ಎಡಿಟಿಂಗ್ ಕೂಡ ಮಾಡ್ಬೋದು. ಯಾವ್ದ್ರಿಂದ ಅಂದ್ರೆ ಪಾತ್ಸ್, ಪೆನ್ ಟೂಲು, ಶೇಪ್ ಟೂಲು, ಶೇಪ್ ಲೇಯರ್ಸ್, ಟೈಪ್ ಟೂಲು, ಸ್ಮಾರ್ಟ್ ಆಬ್ಜೆಕ್ಟ್ ಫಂಕ್ಷನ್, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು. ಸೊ ಇವಾಗ ಫೋಟೋಶಾಪ್ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಸ್ಟಾರ್ಟ್, ಆಲ್ ಪ್ರೋಗ್ರಾಮ್ಸ್, ಆಡೋಬ್ ಫೋಟೋಶಾಪ್ CS6 ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಫೋಟೋಶಾಪ್ ರಾಸ್ಟರ್ ಬೇಸ್ಡ್ ಸಾಫ್ಟ್ವೇರ್ ಆದ್ರಿಂದ ನಾವು ಫೋಟೋಶಾಪ್ ಅಲ್ಲಿ ವರ್ಕ್ ನ ಕಮೆಂಟ್ಸ್ ಮಾಡೋದಕ್ಕಿಂತ ಮುಂಚೆ ನಾವು ಏನ್ ವರ್ಕ್ ಮಾಡ್ತಾ ಇದೀವಿ, ಯಾವ್ದಕ್ಕೋಸ್ಕರ ಮಾಡ್ತಿದೀವಿ ಅಂತ ಫಸ್ಟ್ ಡಿಸೈಡ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ವಿಸಿಟಿಂಗ್ ಕಾರ್ಡ್ ಮಾಡ್ತಿದ್ದೀನಿ, ಅಥವಾ ವಿಸಿಟಿಂಗ್ ಕಾರ್ಡ್ಗೆ ಹಿಂದಗಡೆ ಬ್ಯಾಕ್ ಗ್ರೌಂಡ್ ಡಿಸೈನ್ ಮಾಡ್ತಿದ್ದೀನಿ, ಅಥವಾ ನನ್ನ ಬ್ರೋಷರ್ಗೆ ಬ್ಯಾಕ್ ಗ್ರೌಂಡ್ ಡಿಸೈನ್ ಮಾಡ್ತಿದ್ದೀನಿ ಅಂತ ಡಿಸೈಡ್ ಮಾಡ್ತೀನಿ ಅನ್ಕೊಳ್ಳಿ. ಸೊ ಇವಾಗ ಬ್ರೋಷರ್ ಏನಾಗುತ್ತೆ, ನನ್ಗೆ ಪ್ರಿಂಟ್ ಆಗುತ್ತೆ, ಅಥವಾ ವಿಸಿಟಿಂಗ್ ಕಾರ್ಡ್ ಏನಾಗುತ್ತೆ, ಪ್ರಿಂಟ್ ಆಗುತ್ತೆ. ಸೊ ನನ್ನ ರೆಸಲ್ಯೂಷನ್ ಎಲ್ಲ ನಾನು ಪ್ರಿಂಟರ್ ರೆಸಲ್ಯೂಷನ್ ಕೊಡ್ಬೇಕು. ಅಂದ್ರೆ ಪ್ರಿಂಟ್ ಆಗ್ಬೇಕಾದ್ರೆ ನಾವು CMYK ಕಲರ್ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಈ ಶೀಟ್ ಅಲ್ಲಿ. ಮತ್ತೆ ರೆಸಲ್ಯೂಷನ್ ಮಿನಿಮಮ್ 300 DPI ಆದ್ರೂ ಇರಬೇಕು. ಸೊ ನಾನು ವೆಬ್ ಅಲ್ಲಿ ಏನಾದ್ರು ಪಬ್ಲಿಷ್ ಮಾಡ್ತೀನಿ ಅಂದ್ರೆ 72 ಇದ್ರೂ ಆಯ್ತು ನನ್ಗೆ PPI. ಬಟ್ 1 ಇಂಚ್ ಅಲ್ಲಿ ನನ್ಗೆ ಎಷ್ಟು ಅಗಲ ನನ್ಗೆ ಎಷ್ಟು ಪಿಕ್ಸೆಲ್ಸ್ ಕುತ್ಕೊಳ್ಳುತ್ತೆ ಅನ್ನೋದನ್ನ ನಾನು ರೆಸಲ್ಯೂಷನ್ ಅಂತ ಹೇಳ್ತೀನಿ. ಸೊ ಫೈಲ್ಗೆ ಹೋಗಿ ನ್ಯೂ ಅಂತ ಕೊಟ್ರೆ ನನ್ಗೆ ಇಲ್ಲಿ ನ್ಯೂ ಸೆಟಪ್ ವಿಂಡೋ ಬರುತ್ತೆ. ಇದನ್ನ ಇಂಟರ್ಫೇಸ್ ಅಂತ ಹೇಳ್ತೀವಿ. ಸೊ ಇದಕ್ಕಿಂತ ಮುಂಚೆ ಏನಂತ ಹೇಳ್ತೀವಪ್ಪ ಅಂದ್ರೆ ವರ್ಕ್ ಸ್ಪೇಸ್ ವಿಂಡೋ ಅಂತ ಹೇಳ್ತೀವಿ.
ಸೊ ಇಲ್ಲಿ ಪ್ರೀಸೆಟ್ಸ್ ಇದೆ. ಸೊ ನಾನು ಇವಾಗ ಈ ಡಾಕ್ಯುಮೆಂಟ್ ನ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ, ಲೈಕ್ ವೆಬ್ ಅಲ್ಲಿ ಪಬ್ಲಿಷ್ ಮಾಡ್ತಿದ್ದೀನ ನಾನು ಡಿಸೈನ್ ಮಾಡ್ತಿರೋದು, ಅಥವಾ ಮೊಬೈಲ್ ಸ್ಕ್ರೀನ್ ಏನಾದ್ರು ಡಿಸೈನ್ ಮಾಡ್ತಿದ್ದೀನ, ಮೊಬೈಲ್ ಹಾಕೊಳಕ್ ಡಿಸೈನ್ ಮಾಡ್ತಿದ್ದೀನ, ಅಥವಾ ಫಿಲ್ಮ್ಗೆ ವಿಡಿಯೋಸ್ಗೆ ಮಾಡ್ತಿದ್ದೀನ, ಪ್ರಿಂಟ್ ಔಟ್ ಮಾಡ್ತಿದ್ದೀನ, ಜಸ್ಟ್ ಫೋಟೋ ಎಡಿಟಿಂಗ್ ಮಾಡ್ತಿದ್ದೀನ, ಅಥವಾ ಪ್ರಿಂಟ್ ಮಾಡೋದಾದ್ರೆ US ಪೇಪರ್ ತಗೋಬೇಕಾಗತ್ತೆ. ಇಲ್ಲಿ ಇಲ್ಲ ಅಂದ್ರೆ ಜಸ್ಟ್ ನನ್ US ಪೇಪರ್ ತಗೊಂಡ್ರೆ ಇಲ್ಲಿ ನಾನು ಸ್ಟ್ಯಾಂಡರ್ಡ್ ಆಗಿ 3 ಇದೆ, ಲೆಟರ್, ಲೀಗಲ್, ಟ್ಯಾಬಾಯ್ಡ್. ಇದ್ ಬಿಟ್ಟು ಬೇರೆ ಯಾವ್ದಾದ್ರು ಬೇಕಂದ್ರೆ ನನ್ಗೆ ಕಸ್ಟಮ್ ತಗೋಬಹುದು. ಸೊ ಇವಾಗ ನನ್ಗೆ ಯೂಶಲಿ ವಿಸಿಟಿಂಗ್ ಕಾರ್ಡ್ ಯಾವ ಸೈಜ್ ಇರುತ್ತೆ ಅಂದ್ರೆ 3.5 ಇಂಟು 2 ಇರುತ್ತೆ. ಬಟ್ ನಂಗೆ ಮಾರ್ಜಿನಲ್ ಏರಿಯಾ ಎಲ್ಲ ಹೋದ್ರೆ ನಾನು ಕರೆಕ್ಟ್ ಆಗಿ ಡೇಟಾ ಕುತ್ಕೋಬೇಕು ಅಂದ್ರೆ 3.75 ಇಂಚಸ್ ಇಂಟು 2.25 ಇಂಚಸ್ ನ ತಗೊಂಡ್ರೆ ಮಾರ್ಜಿನಲ್ ಏರಿಯಾ ಎಲ್ಲ ಬಿಟ್ಟು ವಿಸಿಟಿಂಗ್ ಕಾರ್ಡ್ ಅಲ್ಲಿ ಡೇಟಾ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಸೊ ಇದು ಪ್ರಿಂಟ್ ಮಾಡೋದ್ರಿಂದ ನಾನು 300 DPI ನ ಪಿಕ್ಸೆಲ್ ಪರ್ ಇಂಚ್ ನ ತಗೊಂತೀನಿ. ಅಂದ್ರೆ ಮತ್ತೆ ಇಂಚ್ ಬಾಕ್ಸ್ ಅಲ್ಲಿ ಎಷ್ಟು ಪಿಕ್ಸೆಲ್ ಕುತ್ಕೋಬೇಕು ಅಂತ ನಾನು ಹೇಳ್ತೀನಿ. ಆಸ್ ನಂಬರ್ ಆಫ್ ಪಿಕ್ಸೆಲ್ಸ್ ಜಾಸ್ತಿ ಆದಂಗೆ ಏನಾಗುತ್ತೆ, ಒಂದ್ ಬಾಕ್ಸ್ ಅಲ್ಲಿ ಪಿಕ್ಸೆಲ್ಸ್ ಜಾಸ್ತಿ ಆದಂಗೆ ಏನಾಗುತ್ತೆ, ಇಮೇಜ್ ಕ್ಲಾರಿಟಿ ಚೆನ್ನಾಗಾಗುತ್ತೆ, ಅದ್ರ ಜೊತೆಗೆ ಫೈಲ್ ಸೈಜ್ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ 72 ಪಿಕ್ಸೆಲ್ ಪರ್ ಇಂಚ್ ಕೊಟ್ರೆ ಫೈಲ್ ಸೈಜ್ ನನಗೆ 256.3 ಕಿಲೋಬೈಟ್ಸ್ ಇರುತ್ತೆ. ಅದೇ ನಾನಿಲ್ಲಿ 300 ಕೊಟ್ರೆ 4.35 ಮೆಗಾಬೈಟ್ ಆಗುತ್ತೆ. ಅದೇ ತರ 1200 ಕೊಟ್ರೆ 69.5 ಮೆಗಾಬೈಟ್ ಆಗುತ್ತೆ. ಸೊ ನೀವು ಇಲ್ಲಿ ಟೋಟಲ್ ಆಗಿ ಎಷ್ಟು ಪಿಕ್ಸೆಲ್ ಕೊಡ್ತೀರಾ ಒಂದ್ ಇಂಚ್ ಅಲ್ಲಿ, ಸೊ ಪಿಕ್ಸೆಲ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಕ್ಲಾರಿಟಿನೂ ಜಾಸ್ತಿ ಆಗುತ್ತೆ, ಅದ್ರ ಜೊತೆ ಫೈಲ್ ಸೈಜು ಜಾಸ್ತಿ ಆಗುತ್ತೆ. ಸೊ ಡಿಪೆಂಡಿಂಗ್ ಆನ್ ಮೈ ಪರ್ಪಸ್, ನಾನು ಏನಾದ್ರು ಪ್ರಿಂಟ್ ಮಾಡ್ತೀನಿ ಅಂದ್ರೆ ಮಿನಿಮಮ್ 300 ಇರಬೇಕು. ನಾನು ಏನಾದ್ರು ಡಿಜಿಟಲ್ ಪಬ್ಲಿಷಿಂಗ್ ಮಾಡ್ತೀನಿ ಅಂದ್ರೆ 72 ಇದ್ರೂ ಆಯ್ತು. ಸೊ ನಾನು ಪ್ರಿಂಟ್ ಮಾಡ್ತೀನಿ ಅಂದ್ರೆ ಕಲರ್ ಮೋಡ್ ಯೂಶುವಲಿ ನಾನು CMYK ತಗೋಬೇಕು. ಜಸ್ಟ್ ನೆಟ್ ಅಲ್ಲಿ ಪಬ್ಲಿಷ್ ಮಾಡೋದಿಕ್ಕೆ ಅಂದ್ರೆ RGB ತಗೊಂಡ್ರು ಆಯ್ತು. ಬೇರೆದ್ರ ಬಗ್ಗೆ ನಿಧಾನಕ್ಕೆ ಕಲ್ತ್ಕೊಳ್ಳೋಣ. ಇಲ್ಲಿ 16 ಬಿಟ್ ತಗೊಳ್ಳೋಣ. ಸೊ ಯೂಶುವಲಿ ಪೇಜ್ ಬ್ಯಾಕ್ ಗ್ರೌಂಡ್ ನಾವು ವೈಟ್ ತಗೋತೀವಿ. ತಗೊಂಡು ಓಕೆ ಅಂತ ಕೊಟ್ರೆ ನನಗ್ ಬರೋ ವಿಂಡೋನ ಏನಂತ ಹೇಳ್ತೀನಪ್ಪ ಅಂದ್ರೆ ವರ್ಕ್ ಏರಿಯಾ ಅಥವಾ ಕ್ಯಾನ್ವಾಸ್ ಅಂತ ಹೇಳ್ತೀವಿ. ಈ ಫೋಟೋಶಾಪ್ ಅಲ್ಲಿ ವರ್ಕಿಂಗ್ ಏರಿಯಾ ಏನಿದೆ ಅದನ್ನ ನಾವು ಕ್ಯಾನ್ವಾಸ್ ಅಂತ ಹೇಳ್ತೀವಿ. ನಾವು ವೆಬ್ ಅಲ್ಲಿ ಪಬ್ಲಿಷ್ ಮಾಡೋ ತರ ಯೂಸ್ ಮಾಡ್ಕೋತೀವಿ ಅಂದ್ರೆ ನಾವು ಯೂಶಲಿ ಮೆಜರಿಂಗ್ ಯೂನಿಟ್ ನ ಪಿಕ್ಸೆಲ್ಸ್ ತಗೊಂಡ್ರೆ ಪಿಕ್ಸೆಲ್ಸ್ ಅಲ್ಲಿ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಬಟ್ ನಾವೇನಾದ್ರು ಪ್ರಿಂಟ್ ಮಾಡ್ತಿದೀವಿ ಅಂದ್ರೆ ನಮ್ಗೆ ಇಂಚಸ್ ಅಥವಾ ಸೆಂಟಿಮೀಟರ್ಸ್ ಅಥವಾ ಮಿಲಿಮೀಟರ್ ಕನ್ವೀನಿಯಂಟ್ ಅನ್ಸೋದ್ರಿಂದ ನಾವು ಅವಾಗ ಇಂಚಸ್ ಅಥವಾ ಮಿಲಿಮೀಟರ್ ಅಥವಾ ಸೆಂಟಿಮೀಟರ್ಸ್ ಯೂನಿಟ್ ನ ತಗೋತೀವಿ. ಬಟ್ ನೀವು ವೆಬ್ ಅಲ್ಲಿ ಏನಾದ್ರು ಪಬ್ಲಿಷ್ ಮಾಡ್ಬೇಕಂದ್ರೆ ಪಿಕ್ಸೆಲ್ ವಿಲ್ ಬಿ ಬೆಟರ್. ಯಾಕೆಂದ್ರೆ ಸ್ಕ್ರೀನ್ ಸೈಜ್ ಇಷ್ಟು ಅಂತ ಇರುತ್ತೆ ಅಲ್ಲ, ಸೊ ಅದರ ಪ್ರಕಾರ ನೀವು ಈಸಿಯಾಗಿ ಡಿಸೈನ್ ಮಾಡ್ಬೋದು. ಸೊ ನಾನು ಕ್ರಿಯೇಟ್ ಮಾಡಿದ ತಕ್ಷಣ ನನ್ಗೊಂದು ವೈಟ್ ಬಾಕ್ಸ್ ಇದೆ ನೋಡಿ. ಇದನ್ನ ಒಂದು ಲೇಯರ್ ಅಂತ ಹೇಳ್ತೀವಿ. ಲೇಯರ್ ಅಂದ್ರೆ ಒಂದು ಪದ್ರ. ಇಲ್ಲಿ ಎಲ್ಲಾನು ಒಂದ್ ಪದ್ರದ ಮೇಲೆ ಒಂದ್ ಪದ್ರ ಆ ತರ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಇದು ಫಸ್ಟ್ ಇಲ್ಲಿ ಏನಾಗಿದೆ ಅಂದ್ರೆ ಇದು ಲೇಯರ್ದು ಪ್ಯಾಲೆಟ್. ಇಲ್ಲಿ ಏನಪ್ಪಾ ಅಂದ್ರೆ ಈ ಲೇಯರ್ಗೆ ಒಂದು ಹೆಸರು ಇದೆ ಡಿಫಾಲ್ಟ್ ಆಗಿ, ಏನಪ್ಪಾ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಂತ. ಫಸ್ಟ್ ಕ್ರಿಯೇಟ್ ಆಗೋ ಲೇಯರ್ ಯಾವಾಗ್ಲೂ ಅದ್ರ ಹೆಸರು ಬ್ಯಾಕ್ ಗ್ರೌಂಡ್ ಲೇಯರ್ ಅಂತ. ಅದು ಯಾವಾಗ್ಲೂ ಲಾಕ್ ಆಗಿರುತ್ತೆ. ಇಲ್ಲಿ ಐ ಸಿಂಬಲ್ ಇದೆಯಲ್ಲ, ಅದು ತೋರ್ಸೋದಿಕ್ಕೆ ಹೈಡ್ ಅಥವಾ ಅನ್ಹೈಡ್ ಮಾಡೋದಿಕ್ಕೆ ಲೇಯರ್ನ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ಅನ್ಲಾಕ್ ಮಾಡ್ಬೇಕಂದ್ರೆ ನಾನು ಜಸ್ಟ್ ಡಬಲ್ ಕ್ಲಿಕ್ ನ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಟೂಲ್ ಇದೆ. ಫಸ್ಟ್ ಟೂಲ್ ಏನಪ್ಪಾ ಅಂದ್ರೆ ಮೂವ್ ಟೂಲ್. ಮೂವ್ ಟೂಲ್ ಮೇಲೆ ಕ್ಲಿಕ್ ಮಾಡಿ ನಾನು ಇದು ಮೂವ್ ಮಾಡಕ್ ಹೋದ್ರೆ ಎರರ್ ಮೆಸೇಜ್ ಬರುತ್ತೆ. ಏನಂತ ಅಂದ್ರೆ could not use the move tool because the layer is locked ಅಂತ. ಸೊ ನಾವೊಂದು ಇಮೇಜ್ ಲಾಕ್ ಆಗಿದೆ ಅಂದ್ರೆ, ಒಂದ್ ಲೇಯರ್ ಲಾಕ್ ಆಗಿದೆ ಅಂದ್ರೆ ಅದ್ರ ಮೇಲೆ ನಾವ್ ಏನ್ ಆಪರೇಷನ್ಸ್ ಮಾಡೋದಿಕ್ ಆಗಲ್ಲ. ಸೊ ನಾವ್ ಆ ಲೇಯರ್ ಮೇಲೆ ವರ್ಕ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಆ ಲೇಯರ್ ನ ಅನ್ಲಾಕ್ ಮಾಡ್ಬೇಕು. ಲೇಯರ್ ನ ಅನ್ಲಾಕ್ ಮಾಡ್ಬೇಕಂದ್ರೆ ಈ ಲೇಯರ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಅವಾಗ ನಿಮ್ಗೆ ಒಂದು ವಿಂಡೋ ಓಪನ್ ಆಗುತ್ತೆ. ಈ ಲೇಯರ್ಗೆ ನೀವ್ ಏನ್ ಹೆಸರು ಬೇಕೋ ಅದನ್ನ ಕೊಡ್ಬೋದು. ನಾನು ಬ್ಯಾಕ್ ಗ್ರೌಂಡ್ ಅಂತ ಕೊಡ್ತೀನಿ.
ಸೊ ಆ ಲೇಯರ್ಗೆ ನೀವು ಕಲರ್ ಕೂಡ ಸ್ಪೆಸಿಫೈ ಮಾಡ್ಬೋದು. ಈಗ ನಾನು ಈ ಲೇಯರ್ ಅಲ್ಲಿ ಕಲರ್ ನ ಸ್ಪೆಸಿಫೈ ಮಾಡಿದ್ರೆ ಅದು ನನಗೆ ಈ ಲೇಯರ್ ಒಳಗಡೆ ಕಲರ್ ಫಿಲ್ ಮಾಡಲ್ಲ, ಅದ್ರ ಬದಲು ಈ ಲೇಯರ್ ಪಕ್ಕದಲ್ಲಿ ಆ ಕಲರ್ ನ ತೋರಿಸುತ್ತೆ. ಲೈಕ್ ನೀವೇನಾದ್ರೂ ಇವಾಗ ಒಂದು ಟೆಕ್ಸ್ಟ್ ಮಾಡ್ತಿದ್ದೀರಾ, ಒಂದ್ 4-5 ಇಮೇಜ್ ಹಾಕ್ತಿದ್ದೀರಾ, ಅದಕ್ಕೆ ಒಂದ್ ಸೈಡ್ ಚಿಕ್ಕ ಚಿಕ್ಕ ಬ್ಯಾಕ್ ಗ್ರೌಂಡ್ ಹಾಕ್ತೀರಾ ಬೇರೆ ಕಡೆಯಿಂದ ಇಮೇಜ್ ಇಂದ ತಗೊಂಡು. ಅವಾಗ ನಿಮ್ಗೆ ಯಾವ ಲೇಯರ್ ಅಂತ ಕನ್ಫ್ಯೂಸ್ ಆಗ್ಬಾರ್ದು ಅಂದ್ರೆ ಪ್ರತಿ ಲೇಯರ್ಗೂ ನೀವು ಒಂದು ಕಲರ್ ಕೊಟ್ಕೋಬಹುದು. ಲೈಕ್ ಬ್ಯಾಕ್ ಗ್ರೌಂಡ್ ಲೇಯರ್ಸ್ ಎಲ್ಲ ರೆಡ್, ಇಮೇಜಸ್ ಎಲ್ಲ ಯೆಲ್ಲೋ, ಟೆಕ್ಸ್ಟ್ ಎಲ್ಲ ಇನ್ನೊಂದು ಕಲರ್. ಆವಾಗ ನೀವು ಜಸ್ಟ್ ಇಲ್ಲಿ ಲೇಯರ್ಸ್ ಅಲ್ಲಿ ಸ್ಕ್ರಾಲ್ ಮಾಡಿದ್ರೆ ನೀವು ಅದನ್ನ ಈ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಗ್ರೂಪಿಂಗಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾವು ಕಲರ್ನ ಕೊಟ್ಕೋತೀವಿ. ಒಪಾಸಿಟಿ ಅಂದ್ರೆ ಈ ಲೇಯರ್ ಎಷ್ಟು ಟ್ರಾನ್ಸ್ಪರೆಂಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬಹುದು. 100 ಅಂದ್ರೆ ಕ್ಲಿಯರ್ ಆಗಿ ಕಾಣುತ್ತೆ. ಇದು ಕಮ್ಮಿ ಮಾಡ್ತಾ ಇಲ್ಲ, ನಮ್ಗೆ ಅದು ಕ್ಲಾರಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ನಾರ್ಮಲ್ ಇದೆ. ಇವಾಗ ಓಕೆ ಪ್ರೆಸ್ ಮಾಡ್ತೀನಿ. ಓಕೆ ಪ್ರೆಸ್ ಮಾಡಿದ ತಕ್ಷಣ ನಾನು ರೆಡ್ ಸ್ಪೆಸಿಫೈ ಮಾಡಿರೋದು ಐ ಸಿಂಬಲ್ ಹತ್ರ ಬಂದಿದೆ. ಸೊ ಲೇಯರ್ ಎಲ್ಲ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಇಲ್ಲಿ ಲಾಕ್ ಸಿಂಬಲ್ ಹೋಗಿದೆ. ಸೊ ಹಂಗಂದ್ರೆ ಏನಪ್ಪಾ ಅಂದ್ರೆ ಇವಾಗ ಈ ಲೇಯರ್ನ ನಾನು ಮೂವ್ ಮಾಡ್ಬೋದು. ಜಸ್ಟ್ ಮೂವ್ ಟೂಲ್ ನ ಯೂಸ್ ಮಾಡ್ಕೊಂಡು ಮೂವ್ ಮಾಡಿ ತೋರಿಸ್ತೀನಿ. ಇಲ್ಲಿ ಹಿಂದೆ ಇದೆಯಲ್ಲ ಡಾಟ್, ಇದು ನಾವು ಲೇಯರ್ ವೈಟ್ ತಗೊಂಡಿರೋದ್ರಿಂದ ವೈಟ್ ಹಿಂದೆ ನನಗೆ ಟ್ರಾನ್ಸ್ಪರೆಂಟ್ ಆಗಿದೆ. ಈ ಸ್ಕ್ವೇರ್ ಕಾಣಿಸಿದ್ರೆ ಏನಪ್ಪಾ ಅರ್ಥ ಅಂದ್ರೆ ನನಗೆ ಟ್ರಾನ್ಸ್ಪರೆಂಟ್ ಆಗಿದೆ ಅಂತ. ಅಂದ್ರೆ ಈ ಇಮೇಜ್ ನಾನು ಬೇರೆ ಪ್ಯಾಕೇಜಸ್ ಅಲ್ಲಿ ಇಂಪೋರ್ಟ್ ಮಾಡ್ಕೊಂಡಾಗ ಇಲ್ಲಿ ಬ್ಯಾಕ್ ಗ್ರೌಂಡ್ ನನಗೆ ವೈಟ್ ಆಗಿ ಬರಲ್ಲ. ಆ ಪ್ಯಾಕೇಜ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಯಾವ ಕಲರ್ ಇರುತ್ತೆ ಅದಕ್ಕೇನೆ ನನ್ನ ಇಮೇಜು ಅಡ್ಜಸ್ಟ್ ಆಗುತ್ತೆ. ಆ ತರ ಬೇಕಂದ್ರೆ ಅವಾಗ ನಾನು ಟ್ರಾನ್ಸ್ಪರೆನ್ಸಿ ತಗೋಬೇಕು. ಸೊ ಇದು ಪ್ರಿಂಟಿಂಗಿಗೆಲ್ಲ ಅಂದ್ರೆ ಯೂಶಲಿ ನಾನು ಬ್ಯಾಕ್ ಗ್ರೌಂಡ್ ಎಲ್ಲ ಅಪ್ಲೈ ಮಾಡ್ಕೋತೀನಿ ಅಂದ್ರೆ ನಾನು ವೈಟ್ ತಗೋಬಹುದು. ಬೇರೆ ಕಲರ್ ಬೇಕಂದ್ರೆ ಬೇರೆ ಕಲರ್ ಕೂಡ ತಗೋಬಹುದು. ಈಗ ನಾನು ಜಸ್ಟ್ ಒಂದು ರೆಕ್ಟಾಂಗಲ್ ಬಾಕ್ಸ್ ನ ಹಾಕ್ತೀನಿ. ಇಲ್ಲೊಂದು ಟೂಲ್ ಇದೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಬಟನ್ ಇದೆ ನೋಡಿ, ಇದನ್ನ ಪ್ರೆಸ್ ಮಾಡಿದ್ರೆ ಈ ಟೂಲ್ ಬಾಕ್ಸ್ ಸಿಂಗಲ್ ಲೈನ್ ಅಲ್ಲಿ ಬರುತ್ತೆ. ಇನ್ನೊಂದ್ಸರಿ ಪ್ರೆಸ್ ಮಾಡಿದ್ರೆ 2 ಲೈನ್ಸ್ ಅಲ್ಲಿ ಬರುತ್ತೆ. ಸೊ ನನಗೆ ಫೋಟೋಶಾಪ್ ಅಲ್ಲಿ ಟೂಲ್ಸ್ ಯೂಸ್ ಮಾಡೋದಕ್ಕೆ ಹೇಗ್ ಕನ್ವೀನಿಯಂಟ್ ಆ ರೀತಿ ನಾನು ಡಿಸೈನ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಎಷ್ಟೊಂದು ಪ್ಯಾಲೆಟ್ಸ್ ಇದೆ. ಯಾವ ಪ್ಯಾಲೆಟ್ಸ್ ಯಾವಾಗ ಬೇಕಾದ್ರೂ ಆಡ್ ಮಾಡ್ಕೋಬಹುದು ಮತ್ತೆ ಕ್ಲೋಸ್ ಕೂಡ ಮಾಡ್ಕೋಬಹುದು. ಈ ಹೋಲ್ ಏರಿಯಾನ ನಾವು ವರ್ಕ್ ಸ್ಪೇಸ್ ಅಂತೀವಿ. ಸೊ ಒಂದಕ್ಕೆ ನಮ್ಮ ಅನುಕೂಲಕ್ಕೆ ತಕ್ಕನಂಗೆ ವರ್ಕ್ ಸ್ಪೇಸ್ ಚೇಂಜ್ ಆಗ್ತಾ ಹೋಗುತ್ತೆ. ನಿಮಗ್ ಬೇಕಾದ್ರೆ ನೀವು ಓನ್ ವರ್ಕ್ ಸ್ಪೇಸ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲ ಮುಂಚೆ ಹೇಗಿತ್ತು ಹಾಗೆ ಬೇಕಂದ್ರೆ ರೀಸ್ಟಾರ್ಟ್ ಕೊಟ್ರೆ ರೀಸ್ಟಾರ್ಟ್ ಆಗುತ್ತೆ. ಎಸೆನ್ಷಿಯಲ್ ಯೂಶಲಿ ಡಿಫಾಲ್ಟ್ ಆಗಿರುತ್ತೆ. ಲೈಕ್ ಇವಾಗ ನೀವು ಇದನ್ನೆಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದೀರಾ, ನೀವು ಪ್ಯಾಕೇಜ್ ಇದ್ ಮಾಡಿದ ತಕ್ಷಣ ಯಾವ್ದು ಯೂಸ್ ಮಾಡ್ಬೇಕು ಏನು ಗೊತ್ತಾಗ್ತಿರಲ್ಲ. ಆವಾಗ ನೀವೇನ್ ಮಾಡ್ಬೋದು ಅಂದ್ರೆ ವಿಂಡೋ, ವರ್ಕ್ ಸ್ಪೇಸ್, ರಿಸಾರ್ಟ್ ಎಸೆನ್ಷಿಯಲ್ ಅಂದ್ರೆ ಸ್ಟಾರ್ಟಿಂಗ್ ಹೇಗಿರುತ್ತೋ ಆ ರೀತಿ ಅಲೈನ್ ಆಗಿ ಬಂದು ನನಗೆ ನನ್ನ ವರ್ಕ್ ಸ್ಪೇಸ್ ಕುತ್ಕೊಳ್ಳುತ್ತೆ. ಸೊ ನಾನು ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ 2 ಲೈನ್ ತಗೊಂತಾ ಇದ್ದೀನಿ ಟೂಲ್ ಬಾಕ್ಸ್ ನ. ಈಗ ನಾನು ರೆಕ್ಟಾಂಗಲ್ ಸೈಜ್ ನ ರೆಕ್ಟಾಂಗಲ್ ಶೇಪ್ ನ ತಗೊಂಡು ಒಂದು ರೆಕ್ಟಾಂಗಲ್ ನ ಡ್ರಾ ಮಾಡ್ತಾ ಇದ್ದೀನಿ. ಅದ್ರ ಸೈಜ್ ಬಂದು ಇಲ್ಲಿ ಪಿಕ್ಸೆಲ್ ತೋರಿಸ್ತಾ ಇದೆ. ನಾನು ಅದನ್ನ ಇಂಚಸ್ ಅಲ್ಲಿ ಕೊಡ್ತೀನಿ. ಲೈಕ್ ವಿಡ್ತ್ ಬಂದು 3.5 ಇನ್, ಹೈಟ್ ಬಂದು 2 ಇನ್ ಅಂತ ಎಂಟರ್ ಕೊಟ್ರೆ ನನ್ನ ರೆಕ್ಟಾಂಗಲ್ ಆ ಸೈಜ್ಗೆ ಬರುತ್ತೆ. ಇಲ್ಲಿ ಫಿಲ್ ಹೋಗಿ ಯಾವ ಕಲರ್ ಆದ್ರೂ ತಗೊಂಡ್ರೆ ನನ್ನ ರೆಕ್ಟಾಂಗಲ್ ಬಾಕ್ಸ್ ಆ ಪರ್ಟಿಕ್ಯುಲರ್ ಕಲರ್ಗೆ ಫಿಲ್ ಆಗುತ್ತೆ. ನನಗೆ ಲೈನ್ ಬೇಡ ಅಂದ್ರೆ ಸ್ಟ್ರೋಕ್ ನಾನು ಕ್ಯಾನ್ಸಲ್ ಮಾಡ್ಕೋಬಹುದು. ಲೈಕ್ 0. ಇಲ್ಲ ಅಂದ್ರೆ ಥಿಕ್ನೆಸ್ ನ ಆಡ್ ಮಾಡಿದ್ರೆ ನನಗೆ ರೆಕ್ಟಾಂಗಲ್ ಬಾಕ್ಸ್ ಥಿಕ್ನೆಸ್ ಆಡ್ ಆಗ್ತಾ ಹೋಗುತ್ತೆ. ಲೈನ್ ಸ್ಟೈಲ್ ಕೂಡ ನೀವು ಚೂಸ್ ಮಾಡ್ಕೋಬಹುದು. ನಾನು ಜಸ್ಟ್ 1 PT ಇಟ್ಕೋತೀನಿ. PT ಅಂದ್ರೆ ಪಾಯಿಂಟ್.
ರೆಕ್ಟ್ಯಾಂಗಲ್ ನ ಡ್ರಾ ಮಾಡಿದ್ರೆ ಇದು ನನಗೆ ಇನ್ನೊಂದು ಲೇಯರ್ ಬಂದಿದೆ, ಅದರ ಹೆಸರು ರೆಕ್ಟ್ಯಾಂಗಲ್ 1 ಅಂತ ತಗೊಂಡಿದೆ. ಸೊ ಇದಕ್ಕೆ ನಾನು ಏನಾದ್ರೂ ಡಿಫ್ರೆಂಟ್ ಆಗಿ ಕಾಣಬೇಕು ಅಂತ ಎಫೆಕ್ಟ್ಸ್ ಆಡ್ ಮಾಡ್ಬೇಕಂದ್ರೆ ಇಲ್ಲಿ ಎಫೆಕ್ಟ್ಸ್ ಹೋಗಿ ಬ್ಲೆಂಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ನಾನು ಈ ಲೇಯರ್ಗೆ ಸ್ಟೈಲ್ ಹಾಕ್ಬೋದು. ಲೇಯರ್ ಸ್ಟೈಲ್ ಹಾಕ್ಬೇಕಂದ್ರೆ ನೀವು ಈ ರೆಕ್ಟ್ಯಾಂಗಲ್ ಬಾಕ್ಸ್ ಇದೆಯಲ್ಲ, ಆ ಲೇಯರ್ ಸೆಲೆಕ್ಟ್ ಆಗಿದೆ ಅದು ನೋಡ್ಬಿಟ್ಟು ಆ ಲೇಯರ್ ನ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಬ್ಲೆಂಡಿಂಗ್ ಆಪ್ಷನ್ಸ್ಗೆ ಹೋಗ್ಬೇಕು. ಇವಾಗ ನೀವು ಏನೆಲ್ಲ ಎಫೆಕ್ಟ್ಸ್ ಅಪ್ಲೈ ಮಾಡ್ತೀರಾ ಅದು ಈ ಲೇಯರ್ಗೆ ಮಾತ್ರ ಅಪ್ಲೈ ಆಗೋದು. ಫಾರ್ ಎಕ್ಸಾಂಪಲ್ ನಾನು ಡ್ರಾಪ್ ಶ್ಯಾಡೋ ಕೊಡ್ತೀನಿ. ಅವಾಗ ಏನಪ್ಪಾ ಅಂದ್ರೆ ಇವಾಗ ನಾನು ಕ್ರಿಯೇಟ್ ಮಾಡಿರೋ ರೆಕ್ಟ್ಯಾಂಗಲ್ ಬಾಕ್ಸ್ಗೆ ಶ್ಯಾಡೋ ಅಪ್ಲೈ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಶ್ಯಾಡೋದು ಬಾಕ್ಸ್ ಬರುತ್ತೆ. ಸೊ ಇಲ್ಲಿ ಡಿಫ್ರೆಂಟ್ ಇದೆ. ಸೊ ನೀವು ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡಿ ನಿಮ್ಮ ಇದಕ್ಕೆ ಯಾವ್ದು ಚೆನ್ನಾಗಿರುತ್ತೆ ನೋಡ್ಕೊಳ್ಳಿ. ಯೂಶಲಿ ಡಾರ್ಕರ್ ಹಾಕ್ತೀವಿ. ಒಪಾಸಿಟಿ ಅಂದ್ರೆ ಎಷ್ಟು ಡಾರ್ಕ್ ಆಗ್ಬೇಕು ಅಥವಾ ಎಷ್ಟು ಲೈಟ್ ಆಗ್ಬೇಕು ನಿಮಗೆ ಶ್ಯಾಡೋ ಅನ್ನೋದನ್ನ ಸೆಲೆಕ್ಟ್ ಮಾಡೋದು. ಸೊ ಡಿಸ್ಟೆನ್ಸ್ ಅಂದ್ರೆ ನೀವು ಎಷ್ಟು ಡಿಸ್ಟೆನ್ಸ್ ಕೊಡ್ತೀರಾ ಅಷ್ಟು ಡಿಸ್ಟೆನ್ಸ್ ವರೆಗೂ ನಿಮ್ಗೆ ಶ್ಯಾಡೋ ಬರುತ್ತೆ. ಸ್ಪ್ರೆಡ್ ಅಂದ್ರೆ ಅಷ್ಟು ಅಗಲ ನಿಮ್ಗೆ ವೈಡ್ ಆಗಿ ಸ್ಪ್ರೆಡ್ ಆಗುತ್ತೆ. ಸೊ ಸೈಜ್ ಅಂದ್ರೆ ಶ್ಯಾಡೋದು ಸೈಜ್ ಇನ್ಕ್ರೀಸ್ ಆಗುತ್ತೆ. ಬೇಕಂದ್ರೆ ನಾಯ್ಸ್ ನ ಆಡ್ ಮಾಡಬಹುದು. ಸೊ ಶ್ಯಾಡೋ ಆಂಗಲ್ ಕೂಡ ನೀವು ಸ್ಪೆಸಿಫೈ ಮಾಡಬಹುದು. ಎಲ್ಲಿಗೆ ಬೇಕು ಶ್ಯಾಡೋ ಅಲ್ಲಿಗೆ ಕೊಟ್ಕೋಬಹುದು. ಈ ರೀತಿ ಅದಾದ್ಮೇಲೆ ಔಟರ್ ಗ್ಲೋ ಅಂದ್ರೆ ಈ ನನ್ನ ಇಮೇಜ್ಗೆ ಔಟ್ ಸೈಡ್ ಒಂದು ಗ್ಲೋ ಆಡ್ ಆಗುತ್ತೆ. ಇದ್ರ ಸೈಜ್ ನ ಇನ್ಕ್ರೀಸ್ ಮಾಡ್ಕೊಂಡ್ರೆ ನೀವು ಗ್ಲೋನ ನೋಡ್ಕೋಬಹುದು. ನಿಮಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನ ಕೊಟ್ಕೋಬಹುದು. ಇಲ್ಲ ಔಟರ್ ಗ್ಲೋ ಕಲರ್ ಕೂಡ ನೀವು ಸೆಟ್ ಮಾಡ್ಕೋಬಹುದು. ಅದೇ ರೀತಿ ಸ್ಟ್ರೋಕ್ ಅಂದ್ರೆ ಆಚೆ ಕಡೆ ಒಂದು ಲೈನ್ ಬರುತ್ತೆ. ಸೊ ಇದ್ರ ಸೈಜ್ ಕೂಡ ನೀವು ಕೊಟ್ಕೋಬಹುದು. ಪೊಸಿಷನ್ ಅದು ಒಳಗಡೆ ಬೇಕಾ ಆಚೆ ಕಡೆ ಬೇಕಾ ಇನ್ಸೈಡ್ ಔಟ್ಸೈಡ್ ಸೆಂಟರ್ ಕೊಟ್ಕೋಬಹುದು. ಬ್ಲೆಂಡಿಂಗ್ ಮೋಡ್ ಕೂಡ ಅದಕ್ಕೆ ಸೆಟ್ ಮಾಡ್ಕೋಬಹುದು. ಒಪಾಸಿಟಿ ಕೂಡ ಚೇಂಜ್ ಮಾಡಬಹುದು. ಆ ಲೈನ್ ಕಲರ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅದೇ ರೀತಿ ಇನ್ನರ್ ಗ್ಲೋ ಅಂದ್ರೆ ಒಳಗಡೆ ಗ್ಲೋ ಬರುತ್ತೆ. ಸೇಮ್ ಸೈಜ್ ನ ನೀವು ಇನ್ಕ್ರೀಸ್ ಮಾಡ್ಕೋಬಹುದು. ಗ್ಲೋ ಎಷ್ಟು ಬೇಕು ಅಷ್ಟು ಕೊಟ್ಕೋಬಹುದು. ಸಾಫ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಸಾಫ್ಟರ್ ಅಂದ್ರೆ ಪ್ರಿಸೈಸ್ ಕೊಟ್ರೆ ಯಾವ್ದಾದ್ರು ಫಿಲ್ ತರ ಕಾಣುತ್ತೆ ನನಗೆ. ಅದೇ ರೀತಿ ಸ್ಯಾಟಿನ್ ಅಂದ್ರೆ ಜಸ್ಟ್ ನಂಗೆ ಔಟ್ಲೈನ್ ಬರುತ್ತೆ. ಗ್ರೇಡಿಯಂಟ್ ಓವರ್ಲೇ ಅಂದ್ರೆ ಸೇಮ್ ನೀವು 1 to 2 ಕಲರ್ಸ್ ನ ಅಪ್ಲೈ ಮಾಡ್ಕೋಬಹುದು. ಕಲರ್ ಓವರ್ಲೇ ಅಂದ್ರೆ ಯಾವ್ದಾದ್ರು ಕಲರ್ ನ ನೀವು ಹಾಕ್ಬೋದು. ಸೊ ಬಿವೆಲ್ ಅಂಡ್ ಎಂಬೋಸ್ ಅಲ್ಲಿ ಟೆಕ್ಸ್ಚರ್ ಕೊಟ್ರೆ ನೀವು ಯಾವ್ದಾದ್ರು ಪರ್ಟಿಕ್ಯುಲರ್ ಟೆಕ್ಸ್ಚರ್ ನ ನಿಮ್ಮ ಇದಕ್ಕೆ ಅಪ್ಲೈ ಮಾಡಬಹುದು.
ಇಲ್ಲಿ ಡೆಪ್ತ್ ನ ಕಮ್ಮಿ ಮಾಡಿದ್ರೆ ಈ ರೀತಿ ನೀವು ಸೆಟ್ ಮಾಡ್ಕೊಂಡು ಓಕೆ ಅಂದ್ರೆ ನಿಮ್ಮ ವಿಸಿಟಿಂಗ್ ಕಾರ್ಡಿಗೆ ಬ್ಯಾಕ್ ಗ್ರೌಂಡ್ ರೆಡಿ ಆಯ್ತು. ಸೊ ನಿಮ್ಗೆ ಯಾವ ರೀತಿ ಬೇಕೋ ಬ್ಯಾಕ್ ಗ್ರೌಂಡ್ ಆ ರೀತಿ ಸೆಟ್ ಮಾಡ್ಕೋಬಹುದು. ಸೊ ನೀವು ಈ ಬ್ಯಾಕ್ ಗ್ರೌಂಡ್ ನ ಬೇರೆ ಲೈಕ್ ಇನ್ ಡಿಸೈನ್ ಪ್ಯಾಕೇಜ್ ಅಥವಾ ನೀವು ಯಾವ್ದ್ರಲ್ಲಾದ್ರೂ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ಇದನ್ನ ಜೆಪೆಗ್ ಕನ್ವರ್ಟ್ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ ಆಗಿ ಕೂಡ ಯೂಸ್ ಮಾಡ್ಬೋದು, ಅಥವಾ ಇಲ್ಲೇ ನೀವು ಬಿಸ್ನೆಸ್ ಕಾರ್ಡ್ ನ ಡಿಸೈನ್ ಮಾಡ್ಬೋದು. ಸೇವ್ ಮಾಡ್ಬೇಕಂದ್ರೆ ಫೈಲ್ಗೆ ಹೋಗಿ ಸೇವ್ ಅಂದ್ರೆ ಜಸ್ಟ್ ಇದು ಫೈಲ್ ಹೆಸರು ಕೇಳ್ತಾ ಇದೆ. ನಾನು ಇದನ್ನ ಫಸ್ಟ್ PDF ಫಾರ್ಮ್ಯಾಟ್ ಅಲ್ಲಿ ಸೇವ್ ಮಾಡ್ತಾ ಇದ್ದೀನಿ, ಸಾರಿ ಫೋಟೋಶಾಪ್ ಫಾರ್ಮ್ಯಾಟ್ ಅಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ಸೊ ನಾನೀಗ ಇದನ್ನ ಬ್ಯಾಕ್ ಗ್ರೌಂಡ್ ಆಗಿ ಯೂಸ್ ಮಾಡ್ಕೋಬೇಕು ಬೇರೆ ಯಾವ್ದಾದ್ರು ಪ್ಯಾಕೇಜ್ ಅಲ್ಲಿ ಅಂದ್ರೆ ಜಸ್ಟ್ ಸೇವ್ ಆಸ್ ನ ಮಾಡಿ ಇಲ್ಲಿ JPG ಅಥವಾ TIF ಯಾವ್ದಾದ್ರು ಫಾರ್ಮ್ಯಾಟ್ ನ ತಗೊಳ್ಳಿ. ಅವೆರಡು ಪಿಕ್ಸೆಲ್ ನ ಸಪೋರ್ಟ್ ಮಾಡುವಂತ ಅಂದ್ರೆ ರಾಸ್ಟರ್ ಇಮೇಜ್ ನ ಸಪೋರ್ಟ್ ಮಾಡುವಂತ ಫಾರ್ಮ್ಯಾಟ್ ಕೊಟ್ಟು ಸೇವ್ ಅಂತ ಕೊಟ್ರೆ ಇಲ್ಲಿ ಕ್ವಾಲಿಟಿ ಕೇಳುತ್ತೆ. ಹೈ ಅಂದ್ರೆ ಚೆನ್ನಾಗಿರೋ ಕ್ವಾಲಿಟಿಗೆ ಇದು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಪ್ರಿಂಟಿಂಗ್ ಅಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ. ಈ ತರ ಬ್ಯಾಕ್ ಗ್ರೌಂಡ್ ಇಮೇಜ್ ಇರುತ್ತೆ. ಸೊ ನೀವು ಯಾವ್ದಾದ್ರು ನಿಮ್ ವರ್ಕ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಇಲ್ಲೇ ವಿಸಿಟಿಂಗ್ ಕಾರ್ಡ್ ಮಾಡ್ಬೇಕಂದ್ರೆ ಜಸ್ಟ್ T ಟೂಲ್ ತಗೊಂಡು ಕ್ಲಿಕ್ ಮಾಡಿ ನಿಮ್ಗೆ ಏನ್ ಟೆಕ್ಸ್ಟ್ ಬೇಕು ಅದನ್ನ ಟೈಪ್ ಮಾಡಿ. ಸೊ ಈಗ ನಾನು ಟೆಕ್ಸ್ಟ್ ಆಡ್ ಮಾಡ್ಬೇಕಂದ್ರೆ ಟೆಕ್ಸ್ಟ್ ಟೂಲ್ ನ ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ತೀನಿ. ಸೊ ಈ ಏರಿಯಾದಲ್ಲಿ ನಾನು ಟೆಕ್ಸ್ಟ್ ನ ಟೈಪ್ ಮಾಡ್ತೀನಿ. ಸೊ ಟೈಪ್ ಮಾಡಿದ್ಮೇಲೆ ನಿಮ್ಗೆ ಯಾವ ಕಲರ್ ಬೇಕು ಟೆಕ್ಸ್ಟ್ಗೆ ಅದನ್ನ ಅಪ್ಲೈ ಮಾಡ್ಕೋಬಹುದು. ಅದೇ ರೀತಿ ಫಾಂಟ್ ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು.
ಈ ರೀತಿ ಸೆಟ್ ಮಾಡಿ ಎಲ್ಲಿ ಬೇಕು ಆ ಲೊಕೇಶನ್ ಅಲ್ಲಿ ಕೂಡಿಸ್ಬೋದು. ಸೊ ಫಾಂಟ್ ಸೈಜ್ ದೊಡ್ಡದಾಯ್ತಂದ್ರೆ ಜಸ್ಟ್ ಮತ್ತೆ ಟಿ ಟೂಲ್ ಸೆಲೆಕ್ಟ್ ಮಾಡಿಕೊಂಡು ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಮ್ಮಿ ಮಾಡ್ಕೋಬಹುದು. ಅದೇ ರೀತಿ ಫ್ರೇಮ್ ಸೈಜ್ ಕೂಡ ಕಮ್ಮಿ ಮಾಡಿಕೊಂಡು ಮೂವ್ ಟೂಲ್ ಯೂಸ್ ಮಾಡಿಕೊಂಡು ಯಾವ ಲೊಕೇಶನ್ ಬೇಕು ಕರೆಕ್ಟ್ ಆಗಿ ಅಲ್ಲಿ ಪ್ಲೇಸ್ ಮಾಡ್ಬೋದು. ಸೊ ಜನರಲ್ ಆಗಿ ಮೂವ್ ಟೂಲ್ ಮಾಡಿದ್ರೆ ಎಲ್ಲಾ ಕಡೆ ಆಗುತ್ತೆ. ಶಿಫ್ಟ್ ಇಟ್ಕೊಂಡ್ರೆ ಒಂದು ಪೇಜ್ ಅಲ್ಲಿ ಆಗುತ್ತೆ. ಲೈಕ್ ಅದೇ ಹಾರಿಜಾಂಟಲ್ ಇದು ಸ್ಕೇಲ್ ಇಟ್ಕೊಂಡು ಲೈನ್ ಹಿಡಿದ್ರೆ ಹೇಗ್ ಬರುತ್ತೆ ಅದೇ ತರ ನೀಟಾಗಿ ಮೂವ್ ಆಗುತ್ತೆ. ಸೊ ಇವಾಗ ನೀವೇನ್ ಟೆಕ್ಸ್ಟ್ ಮಾಡ್ತಾ ಇದ್ದೀರಾ ಇದು ಆಕ್ಚುಲ್ ಆಗಿ ನಾವ್ ಎಷ್ಟು ಪರ್ಸೆಂಟೇಜ್ ಝೂಮ್ ಅಲ್ಲಿ ಇದೀವಿ ಅಥವಾ ಇದು ಒರಿಜಿನಲ್ ವ್ಯಾಲ್ಯೂ ಅಲ್ಲ. ಸೊ ಇವಾಗ ನಾನು ಸೇವ್ ಮಾಡಿದೀನಿ ಫೈಲ್ ಹ್ಯಾಸ್ ಟು ಬಿಸ್ನೆಸ್ ಕಾರ್ಡ್ ಅಂತ 33.3 ಅನ್ನೋದು ಝೂಮ್ ಪರ್ಸೆಂಟೇಜ್. ಸೊ ನಾನು ಆಕ್ಚುಯಲ್ ಝೂಮ್ ಕಂಟ್ರೋಲ್ 1 ಅಂದ್ರೆ 100% ಝೂಮ್ ಆಗುತ್ತೆ. ಇದು ಆಕ್ಚುಯಲ್ ಕ್ಲಾರಿಟಿ ನಂದು, ನನ್ನ ಇಮೇಜ್ದು ಅಥವಾ ನನ್ನ ವಿಸಿಟಿಂಗ್ ಕಾರ್ಡ್. ಹ್ಯಾಂಡ್ ಟೂಲ್ ನ ಯೂಸ್ ಮಾಡಿಕೊಂಡು ನಾನು ಡಿಫ್ರೆಂಟ್ ಪೋರ್ಷನ್ ಆಫ್ ಮೈ ಡಾಕ್ಯುಮೆಂಟ್ ಅಲ್ಲಿ ಮೂವ್ ಮಾಡ್ಕೋಬಹುದು. ಲೈಕ್ ಇವಾಗ ನೋಡಿದ್ರೆ ನಿಮ್ಗೆ ಇಲ್ಲಿ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಯ್ಸ್ ಎಲ್ಲ ಜಾಸ್ತಿ ಆಗಿದೆ ಅನ್ನೋ ಫೀಲ್ ಏನಾದ್ರು ಬಂತಂದ್ರೆ ಮತ್ತೆ ರೆಕ್ಟಾಂಗಲ್ ಟೂಲ್ ಹೋಗಿ ಲೈಕ್ ಬ್ಲೆಂಡಿಂಗ್ ಆಪ್ಷನ್ಸ್ ಗೆ ಹೋಗಿ ನೀವು ಚೇಂಜ್ ಮಾಡ್ಕೋಬಹುದು ಈ ರೀತಿ. ನಿಮ್ಗೆ ಯಾವ ರೀತಿ ಟೆಕ್ಸ್ಚರ್ ಇಷ್ಟ ಆಗುತ್ತೆ ಆ ರೀತಿ ಕೊಟ್ಕೋಬಹುದು. ಸೊ ಡೆಪ್ತ್ ಜಾಸ್ತಿ ಕೊಟ್ರೆ ನಿಮಗೆ ಟೆಕ್ಸ್ಟ್ ಜಾಸ್ತಿ ಕಾಣೋದಿಲ್ಲ. ಇದು ಸಾಫ್ಟ್ ಪೇಪರ್ ತರ ಬರುತ್ತೆ ವಿತ್ ಲಿಟಲ್ ಸ್ಕೇಲ್. ಯಾವ ತರ ಬೇಕು ಆ ತರ ನೀವು ಸೆಟ್ ಮಾಡ್ಕೋಬಹುದು. ಇಲ್ಲ ಮುಂಚೆ ಇದ್ದಿದ್ದೆ ಚೆನ್ನಾಗಿತ್ತು ಅಂದ್ರೆ ಹಾಗಾದ್ರೂ ಇಟ್ಕೋಬಹುದು, ಅದು ನಿಮ್ ಇಷ್ಟ. ಸೊ ಬೇಡದಲ್ಲೇ ಇರೋ ಲೇಯರ್ ಡಿಲೀಟ್ ಮಾಡ್ಬೇಕಂದ್ರೆ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಸ್ಟ್ಬಿನ್ ಸಿಂಬಲ್ ಇದೆಯಲ್ಲ ಅದಕ್ಕೆ ಹಾಕಿದ್ರೆ ಲೇಯರ್ ನನಗೆ ಡಿಲೀಟ್ ಆಗುತ್ತೆ. ಸೊ ಈಗ ಟೆಕ್ಸ್ಟ್ ಟೂಲ್ ತಗೊಂಡು ಜಸ್ಟ್ ಡ್ರ್ಯಾಗ್ ಮಾಡಿ ನಾನು ಇನ್ಸ್ಟಿಟ್ಯೂಟ್ ನೇಮ್ ಹಾಕ್ತಾ ಇದ್ದೀನಿ. ಇನ್ಸ್ಟಿಟ್ಯೂಟ್ ನೇಮು ದೊಡ್ಡ ಸೈಜ್ ಮಾಡ್ತಾ ಇದ್ದೀನಿ. ನೀವು ಮ್ಯಾನ್ಯುಯಲ್ ಆಗಿ ಕೂಡ ಸೈಜ್ ನ ಎಂಟರ್ ಮಾಡಬಹುದು. ಯೂನಿಟ್ ಆಫ್ ಮೆಜರ್ಮೆಂಟ್ ಬಂದು ಪಾಯಿಂಟ್ ಇರುತ್ತೆ. ಸೊ ಫಾಂಟ್ ಅದೇ ಬೇಕಾದ್ರೂ ಇಟ್ಕೋಬಹುದು, ಇಲ್ಲ ಚೇಂಜ್ ಆದ್ರೂ ಮಾಡ್ಬೋದು. ಬಟ್ ಈ ತರ ಟೆಕ್ಸ್ಟಿಗೆ ಬೋಲ್ಡ್ ಆಗಿತ್ತು ಅಂದ್ರೆ ಎದ್ದು ಕಾಣುತ್ತೆ ನಮ್ಗೆ. ಸೊ ಇಂಪಾರ್ಟೆಂಟ್ ಟೆಕ್ಸ್ಟ್ ಏನಿದೆ ಅದನ್ನ ಸ್ವಲ್ಪ ಬೋಲ್ಡ್ ಫಾಂಟ್ಸ್ ಅಲ್ಲಿ ನಾವು ಕೊಡ್ತೀವಿ. ನಿಮ್ಗೆ ಅದೇ ಫಾಂಟ್ ಬೇಕಂದ್ರೆ ಅದೇ ಕೊಟ್ಕೋಬಹುದು.
ಸೊ ಫಾಂಟ್ ಸೈಜ್ ಬೇಕಂದ್ರೆ ಕಮ್ಮಿ ಮಾಡ್ಕೋಬಹುದು. ಹಾಗೆ ಫ್ರೇಮ್ ಸೈಜ್ ಕೂಡ ಇಲ್ಲಿ ಫ್ರೇಮ್ ಸೈಜ್ ದೊಡ್ಡದು ಮಾಡ್ಕೊಂಡ್ರೆ ನನಗೆ ಕಂಟೆಂಟ್ಸ್ ಎಲ್ಲ ಬರುತ್ತೆ. ಫಾಂಟ್ ನ ನೀವು ಚೇಂಜ್ ಮಾಡ್ಕೋಬಹುದು. ಆಮೇಲೆ ಇದೆಲ್ಲಿ ಬೇಕು ಅಲ್ಲಿ ಪ್ಲೇಸ್ ಮಾಡ್ಬೋದು. ಇದನ್ನ ನಾನು ಕ್ಯಾಪ್ಷನ್ ಆಗಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಸ್ಟೈಲಿಶ್ ಫಾಂಟ್ ನ ಯೂಸ್ ಮಾಡ್ತೀನಿ. ಸೊ ಇದು ಎಲ್ಲಿಗೆ ಬೇಕು ಅಲ್ಲಿಗೆ ಮೂವ್ ಮಾಡ್ಕೋಬಹುದು. ಸೊ ನೀವು ಇವಾಗ ಈ ಅಡ್ರೆಸ್ ಟೈಪ್ ಮಾಡಿದೀನಲ್ಲ, ಇದನ್ನ ಮೂವ್ ಮಾಡ್ಬೇಕು ಅಂದ್ರೆ ಅದ್ರ ಹತ್ರ ತಗೊಂಡೋದ್ರು ಅದು ಮೂವ್ ಆಗೋದಿಲ್ಲ. ಸೊ ನೀವು ಇದನ್ನ ಈ ಟೆಕ್ಸ್ಟ್ ನ ಮೂವ್ ಮಾಡ್ಬೇಕಂದ್ರೆ ಈ ಲೇಯರ್ ನ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಆವಾಗ ಮಾತ್ರ ಆ ಪರ್ಟಿಕ್ಯುಲರ್ ಲೇಯರ್ ನಂಗೆ ಮೂವ್ ಆಗುತ್ತೆ. ಇದು ಅಡ್ರೆಸ್ ಲೇಯರ್. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಎಲ್ಲಿಗೆ ಬೇಕು ಅಲ್ಲಿಗೆ ಪ್ಲೇಸ್ ಮಾಡ್ತೀನಿ.
ಸೊ ಇಲ್ಲೂ ಕೂಡ ಅಲೈನ್ ಮಾಡ್ಬೋದು. ಜಸ್ಟ್ ಸೆಂಟರ್ ಅಂದ್ರೆ ಅಲೈನ್ ಆಗುತ್ತೆ, ಅಥವಾ ರೈಟ್ ಅಂದ್ರೆ ರೈಟ್ ಅಲೈನ್ ಆಗುತ್ತೆ. ಇದು ಕೂಡ ಫಾಂಟ್ ಚೇಂಜ್ ಮಾಡ್ಬೋದು. ಬೋಲ್ಡ್ ಬೇಕಂದ್ರೆ ಬೋಲ್ಡ್ ಅಪ್ಲೈ ಮಾಡ್ಬೋದು. ಕಲರ್ ಚೇಂಜ್ ಮಾಡ್ಬೋದು. ಮಾಡಿದ್ಮೇಲೆ ಟೆಕ್ಸ್ಟ್ ಫ್ರೇಮ್ ಸೈಜ್ ನ ಕಮ್ಮಿ ಮಾಡ್ಬೋದು. ಸೊ ಈಗ ನಾನು ಮಾಡಿರೋದು ಪ್ಲೇನ್ ಟೆಕ್ಸ್ಟ್. ಸೊ ಸಿಂಪಲ್ ಲೋಗೋ ಕ್ರಿಯೇಟ್ ಮಾಡ್ಬೇಕಂದ್ರೆ ಜಸ್ಟ್ ನಾನು SS.com ಅಂತ ಮಾಡ್ತೀನಿ. InDesign ಅಲ್ಲಿ ಮಾಡಿದ್ದಂಗೆ ಶಿಫ್ಟ್ ನ ಇಟ್ಕೊಂಡು ಸರ್ಕಲ್ ಹಾಕಿ ಸೊ ಇಲ್ಲಿ ಎಲಿಪ್ಸ್ ಟೂಲ್ ನ ತಗೊಂಡು ಶಿಫ್ಟ್ ಇಟ್ಕೊಂಡು ಸರ್ಕಲ್ ಹಾಕಿ ಇದಕ್ಕೆ ಕಲರ್ ನ ಫಿಲ್ ಮಾಡ್ತೀನಿ. ಇನ್ನ ದೊಡ್ಡದು ಬೇಕಂದ್ರೆ ಸೊ ಇಲ್ಲಿ ಸೈಜ್ ನ ಜಾಸ್ತಿ ಮಾಡ್ತೀನಿ. ಸೊ ಸ್ಟ್ರೋಕ್ ಬೇಡ ಅಂದ್ರೆ 0 ಮಾಡ್ತೀನಿ. ಸೊ ಇಲ್ಲಿ ಟೆಕ್ಸ್ಟ್ ಟೂಲ್ ನ ತಗೊಂಡು ಸೈಜ್ ನ ಜಾಸ್ತಿ ಮಾಡ್ಕೊಂಡು ಲೇಯರ್ ಆಕ್ಚುಲ್ ಆಗಿ ನನಗೆ ಸರ್ಕಲ್ ಬ್ಯಾಕ್ ಹೋಗ್ತಿದೆ. ಸೊ ಏನ್ ಮಾಡ್ಬೇಕಂದ್ರೆ ಈ ಲೇಯರ್ ನ ಡ್ರ್ಯಾಗ್ ಮಾಡಿ ಎಲ್ಲದಕ್ಕಿಂತ ಅಂದ್ರೆ ಈ ಸರ್ಕಲ್ ಲೇಯರ್ ಗಿಂತ ಮೇಲೆ ಪ್ಲೇಸ್ ಮಾಡಬೇಕು. ಆವಾಗ ನನ್ನ ಟೆಕ್ಸ್ಟ್ ಮೇಲ್ಗಡೆ ಬರುತ್ತೆ. ಸೊ ಇದಕ್ಕೆ ಯಾವ ಕಲರ್ ಬೇಕು ಆ ಕಲರ್ನ ಸೆಟ್ ಮಾಡ್ಕೊಳ್ಳೋಣ. ಸರ್ಕಲ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡು Ctrl+T ಅಂತ ಪ್ರೆಸ್ ಮಾಡಿದ್ರೆ ಟ್ರಾನ್ಸ್ಫಾರ್ಮೇಶನ್ ಟೂಲ್ ಬರುತ್ತೆ. ಅದರ ಮೂಲಕ ನೀವು ಸ್ವಲ್ಪ ದೊಡ್ಡ ಸೈಜು ಮಾಡ್ಕೋಬಹುದು. ಎಂಟರ್ ಕೀ ಕೊಟ್ರೆ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಸೊ ಈಗ ಇದಕ್ಕೆ ಇದು ಪ್ಲೈನ್ ನಂದು ಒಂದು ಸಿಂಪಲ್ ವಿಸಿಟಿಂಗ್ ಕಾರ್ಡ್ ಆಯ್ತು. ಯಾವ್ದಾದ್ರು ಸಾಫ್ಟ್ವೇರ್ ಅಲ್ಲಿ ಮಾಡಿರೋ ಹಂಗೆ. ಈಗ ನಾನು ಇದಕ್ಕೆಲ್ಲ ಎಫೆಕ್ಟ್ಸ್ ಹಾಕ್ಬೇಕಂದ್ರೆ ಜಸ್ಟ್ ಬ್ಲೆಂಡಿಂಗ್ ಎಫೆಕ್ಟ್ಸ್ ಗೆ ಹೋಗಿ ಬ್ಲೆಂಡಿಂಗ್ ಆಪ್ಷನ್ಸ್ ಗೆ ಹೋಗಿ ನನಗೆ ಬೇಕಾಗಿರೋ ಎಫೆಕ್ಟ್ಸ್ ನ ಆಡ್ ಮಾಡ್ತಾ ಬರ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ SS.com ಅನ್ನೋ ಟೆಕ್ಸ್ಟಿಗೆ ನಾನು ಗ್ರೇಡಿಯಂಟ್ ಓವರ್ಲೇ ಹಾಕಿದ್ರೆ ವಿತ್ ಫಸ್ಟ್ ಯಾವ ಗ್ರೇಡಿಯಂಟ್ ಕಲರ್ ಬೇಕು ಚೂಸ್ ಮಾಡ್ಕೋಬೇಕು. ಇದೆಲ್ಲ ಪ್ರೀಸೆಟ್ಸು, ಮುಂಚೆನೆ ಕೆಲವೊಂದು ಕಲರ್ಸ್ ಇರುತ್ತೆ. ಅದ್ ಬಿಟ್ಟು ನೀವು ಕೂಡ ಬೇರೆದನ್ನ ಅಪ್ಲೈ ಮಾಡ್ಕೋಬಹುದು. ಒಪಾಸಿಟಿ ಚೇಂಜ್ ಮಾಡಿದ್ರೆ ಕಲರು ಲೈಟು ಅಥವಾ ಡಾರ್ಕ್ ಆಗುತ್ತೆ. ಸೊ ನೀವು ಅದು ಚೇಂಜ್ ಆಗೋದು ಆಂಗಲ್ ಕೂಡ ಸ್ಪೆಸಿಫೈ ಮಾಡಬಹುದು.
ಮತ್ತೆ ಯಾವ ತರ ಬೇಕು ನಿಮಗೆ, ಆಂಗ್ಯುಲರ್ ವೈಸ್ ಬೇಕಾ, ರಿಫ್ಲೆಕ್ಟೆಡ್ ಬೇಕಾ, ಡೈಮಂಡ್ ಶೇಪಲ್ಲಿ ಬೇಕಾ, ಯಾವ ಸ್ಟೈಲಲ್ಲಿ ಬೇಕು ಅನ್ನೋದನ್ನು ಕೂಡ ಸೆಟ್ ಮಾಡ್ಕೋಬಹುದು. ಸೊ ಅದು ಬಿಟ್ಟು ಬೇರೆ ಗ್ರೇಡಿಯಂಟ್ ಕೂಡ ನೀವು ತಗೋಬಹುದು. ಸೊ ನೀವು ಯಾವುದೇ ಇವಾಗ ನಾನು ಈ ಗ್ರೇಡಿಯಂಟ್ ಸೆಲೆಕ್ಟ್ ಮಾಡ್ಕೊಂಡೆ ಅಂದರೆ, ಸೊ ಇದರಲ್ಲಿ ನಾನು ಆ್ಯಂಗಲ್ ಚೇಂಜ್ ಮಾಡಿದ್ರೆ ಸೊ ಅದು ಕಾಣೋ ರೀತಿ ನನಗೆ ಚೇಂಜ್ ಆಗ್ಬೋದು. ಅಥವಾ ಲೀನಿಯರ್ ಕೊಟ್ಟರೆ ಒಂದೇ ಸಮ ಬರ್ಬೋದು. ಸ್ಕೇಲ್ ಕೂಡ ಜಾಸ್ತಿ ಕಮ್ಮಿ ಮಾಡಿಕೊಂಡ್ರೆ ನನಗೆ ಯಾವ ಕಲರ್ ಎಷ್ಟು ಬೇಕು ಡಿಸೈಡ್ ಮಾಡ್ಕೋಬೋದು ನಾನು. ಇದರ ಜೊತೆ ನಾನು ಸ್ಯಾಟಿನ್ ಅಂತ ಕೊಟ್ಟರೆ ಜಸ್ಟ್ ನನ್ನ ಟೆಕ್ಸ್ಟಿಗೆ ಸ್ಟ್ರೋಕ್ ಅಂತ ಕೊಟ್ಟರೆ ನನ್ನ ಟೆಕ್ಸ್ಟಿಗೆ ಔಟ್ಲೈನ್ ಬರುತ್ತೆ. ಸೊ ಯಾವ ಕಲರ್ ಔಟ್ಲೈನ್ ಬೇಕು ಅನ್ನೋದನ್ನು ಕೂಡ ನಾನು ಚೂಸ್ ಮಾಡ್ಕೋಬಹುದು. ಅದರ ಸೈಜ್ ಕೂಡ ನಾನು ಚೂಸ್ ಮಾಡ್ಕೋಬಹುದು. ಸೊ ಆ ಸ್ಟ್ರೋಕ್ದು ಟ್ರಾನ್ಸ್ಪರೆನ್ಸಿ ಕೂಡ ನಾನು ಡಿಸೈಡ್ ಮಾಡ್ಬೋದು. ಅದೇ ರೀತಿ ಇನ್ನರ್ ಶ್ಯಾಡೋ ಅಂದರೆ ಒಳಗಡೆಗೆ ಶ್ಯಾಡೋ ಬರುತ್ತೆ ನಮಗೆ ಟೆಕ್ಸ್ಟ್ ಎಫೆಕ್ಟಿಗೆ. ಸೊ ಅದು ಕೂಡ ಜಸ್ಟ್ ನಾನು ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಒಂದೊಂದೇ ಅಪ್ಲೈ ಮಾಡಿ ಫೈನಲ್ ಆಗಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನ ಅಪ್ಲೈ ಮಾಡ್ಕೋಬಹುದು. ಸೊ ನನಗೆ ಯಾವುದು ಇನ್ನರ್ ಗ್ಲೋ ಇಷ್ಟ ಆಗಲ್ಲ, ಇನ್ನರ್ ಶ್ಯಾಡೋ ಇಷ್ಟ ಆಗಲ್ಲ ಅಂದರೆ ಅನ್ಚೆಕ್ ಮಾಡಿದ್ರೆ ಆಪ್ಷನ್ ಡಿ ಸೆಲೆಕ್ಟ್ ಆಗುತ್ತೆ. ಅದೇ ರೀತಿ ಔಟರ್ ಗ್ಲೋ ಕೂಡ ನಿಮ್ಗೆ ಲೈಕ್ ಗ್ರೇಡಿಯಂಟ್ ಓವರ್ಲೇ ಇಷ್ಟ ಆಗಿಲ್ಲ ಅಂದರೆ ಗ್ರೇಡಿಯಂಟ್ ಓವರ್ಲೇ ತೆಕ್ಕೋಬಹುದು. ಸ್ಟ್ರೋಕ್ ಇಷ್ಟ ಆಗಿಲ್ಲ ಅಂದರೆ ಸ್ಟ್ರೋಕ್ ತೆಕ್ಕೋಬಹುದು. ಸೊ ಬೇಕಂದ್ರೆ ಚೆಕ್ ಮಾರ್ಕ್ ಮಾಡ್ಬೋದು, ಬೇಡ ಅಂದರೆ ತೆಗಿಬೋದು. ಸೊ ಅದೇ ತರ ಪ್ಯಾಟರ್ನ್ ಯಾವ್ದಾದ್ರು ಬೇಕಂದ್ರೆ ಪ್ಯಾಟರ್ನ್ ಅದು ಹಾಕೋಬಹುದು. ಪ್ಯಾಟರ್ನ್ ಹಾಕಿದ್ರೆ ಡಿಮ್ ಆಗಿ ಕಾಣ್ತಿದೆ ಅನ್ಸಿದ್ರೆ ಪ್ಯಾಟರ್ನ್ ತೆಗೆದುಕೊಳ್ಳಿ. ಅದೇ ರೀತಿ ಬೇರೆ ಎಲ್ಲ ಟೆಕ್ಸ್ಟ್ಗೂ ನೀವು ಅಪ್ಲೈ ಮಾಡ್ಕೋಬಹುದು. ಎಫೆಕ್ಟ್ಸ್ ಹೋಗಿ ಬ್ಲೆಂಡಿಂಗ್ ಆಪ್ಷನ್, ಕಲರ್ ಓವರ್ಲೇ, ಯಾವ ಕಲರ್ ಬೇಕು ಅದನ್ನು ಕೊಟ್ಕೋಬಹುದು. ಅದೇ ರೀತಿ ಸ್ಯಾಟಿನ್ ಅಂದ್ರೆ ಡ್ರಾಪ್ ಶ್ಯಾಡೋ ಕೊಟ್ಟು ಶ್ಯಾಡೋ ಕಲರ್ ಕೂಡ ಕೊಟ್ಕೋಬಹುದು ನೀವು. ಈ ರೀತಿ ಡಿಸ್ಟೆನ್ಸ್ ಸೆಟ್ ಮಾಡ್ಕೋಬಹುದು.
ಅದೇ ರೀತಿ ಔಟರ್ ವ್ಯೂ. ಝೂಮ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಪ್ಲಸ್ ಅಂದ್ರೆ ಝೂಮ್ ಇನ್ ಆಗುತ್ತೆ, ಕಂಟ್ರೋಲ್ ಮೈನಸ್ ಅಂದ್ರೆ ಝೂಮ್ ಔಟ್ ಆಗುತ್ತೆ. ಹ್ಯಾಂಡ್ ಟೂಲ್ ನ ಯೂಸ್ ಮಾಡಿಕೊಂಡು ನಾನು ಇದನ್ನ ಮೂವ್ ಮಾಡಬಹುದು ಝೂಮ್ ಜಾಸ್ತಿ ಇದ್ದಾಗ. ಸೊ ನಾನು ಎಷ್ಟು % ಝೂಮ್ ಮಾಡಿದ್ದೀನಿ ಅಂತ ನನಗೆ ಫೈಲ್ ನಲ್ಲಿ ತೋರಿಸುತ್ತೆ. ಸೊ 100% ಇತ್ತಂದ್ರೆ ಈಗ ನಾನು ಪ್ರಿಂಟ್ ಮಾಡಿದಾಗ ಹೇಗಿರ್ಬೇಕು ಅದೇ ಸೈಜ್ ಅಲ್ಲಿ ನನಗೆ ಡಾಕ್ಯುಮೆಂಟ್ ನ ತೋರಿಸ್ತಾ ಇರುತ್ತೆ. ಸೊ ಇದು ಮುಂದೆ ಇರೋದು ಫಿಲ್ ಫಾರ್ವರ್ಡ್ ಕಲರ್ ಅಂತ, ಇಲ್ಲಿ ಹಿಂದೆ ಇದನ್ನ ಬ್ಯಾಕ್ ಗ್ರೌಂಡ್ ಕಲರ್ ಅಂತ ಹೇಳ್ತೀವಿ. ಸೊ ಮುಂದೆ ಇರೋದನ್ನ ಯೂಶುವಲಿ ಇಲ್ಲಿ ಬರುತ್ತೆ ನನಗೆ ಫಿಲ್ ಮಾಡ್ಬೇಕಂದ್ರೆ. ಬ್ಯಾಕ್ ಗ್ರೌಂಡ್ ಕಲರ್ ಅಂದ್ರೆ ಈಗ ಅಪ್ಪಿತಪ್ಪಿ ನಾನು ಏನಾದ್ರು ಎರೇಸರ್ ಟೂಲ್ ಯೂಸ್ ಮಾಡ್ಕೊಂಡು ಎರೇಸ್ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ಗೆ ಆ ಕಲರ್ ಬ್ಯಾಕ್ ಗ್ರೌಂಡ್ ಕಲರ್ ಅಲ್ಲಿ ಬರುತ್ತೆ. ಸೊ ಈ ನನ್ನ ವರ್ಕ್ ನ ಸೇವ್ ಮಾಡ್ತಾ ಇದ್ದೀನಿ. ಸೊ ಈಗ ಇದನ್ನ ನಾನು ಒಂದು ಇಮೇಜ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಲೈಕ್ ಫೋಟೋಶಾಪ್ ಇಂದ JPEG ಫಾರ್ಮ್ಯಾಟ್ಗೆ ಬಿಸ್ನೆಸ್ ಕಾರ್ಡ್ ಅಂತ ಸೇವ್ ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಕಾರ್ಡ್ 1 ಅಂತ ಸೇವ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮ್ಯಾಕ್ಸಿಮಮ್ ಕ್ವಾಲಿಟಿ ಕೊಡ್ತೀನಿ, ಓಕೆ ಅಂತ ಕೊಟ್ರೆ ಈಗ ನನ್ನ ಬಿಸ್ನೆಸ್ ಕಾರ್ಡ್ ಇದು ಸೇವ್ ಆಗಿದೆ. ಈಗ ನಾನು ಅಡೋಬ್ ಇನ್ಡಿಸೈನ್ ಅಲ್ಲಿ ಇದನ್ನ ಪ್ಲೇಸ್ ಮಾಡಿ ನೋಡೋಣ. ನಾನು ಅವತ್ತು ಮಾಡಿದ ವಿಸಿಟಿಂಗ್ ಕಾರ್ಡ್ ಓಪನ್ ಮಾಡ್ತಾ ಇದ್ದೀನಿ. ಲೇಔಟ್ ಹೋಗಿ ಫಸ್ಟ್ ಒಂದು ಪೇಜ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಗೆ ಈಗ ನನ್ನ ಇನ್ಡಿಸೈನ್ಗೆ ನಾನು ಮಾಡಿರುವಂಥ ಫೋಟೋಶಾಪ್ ವಿಸಿಟಿಂಗ್ ಕಾರ್ಡ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ಸರ್ಟ್ ಮಾಡಬೇಕಂದ್ರೆ ಜಸ್ಟ್ ಫೈಲ್ಗೆ ಹೋಗಿ ಪೇಜ್ ಇನ್ಸರ್ಟ್ ಮಾಡಬೇಕಂದ್ರೆ ಲೇಔಟಿಗೆ ಹೋಗಿ ಪೇಜಸ್ಗೆ ಹೋಗಿ ಆ್ಯಡ್ ಪೇಜ್ ಕೊಡಬೇಕು ಇನ್ಡಿಸೈನ್ ಅಲ್ಲಿ, ಆವಾಗ ಪೇಜ್ ಇನ್ಸರ್ಟ್ ಆಗುತ್ತೆ. ಫೈಲ್ ನ ಇನ್ಸರ್ಟ್ ಮಾಡ್ಬೇಕಂದ್ರೆ ಇಮೇಜ್ ನ ಫೈಲ್ ಹೋಗಿ ಪ್ಲೇಸ್ ಕಮಾಂಡ್ ನ ಕೊಡ್ಬೇಕು. ಬಿಸ್ನೆಸ್ ಕಾರ್ಡ್ 1 ಅಂತ ಕೊಟ್ಟು ಓಪನ್ ಕೊಡ್ತಾ ಇದ್ದೀನಿ. ಸೊ ನನಗೆ ಸಿಂಬಲ್ ಬರ್ತಿದೆ, ಜಸ್ಟ್ ಕ್ಲಿಕ್ ಮಾಡಿದ್ರೆ ನನಗೆ ಇಮೇಜು ಆಕ್ಚುಯಲ್ ಸೈಜ್ ಅಲ್ಲಿ ಇನ್ಸರ್ಟ್ ಆಯ್ತು. ಸೊ ಇವಾಗ ನೀವು ಕ್ವಾಲಿಟಿ ನೋಡ್ಬೋದು, ಇದು 100% ಝೂಮ್ ಅಲ್ಲಿದೆ. ಸೊ ಈ ರೀತಿ ನನಗೆ ಪ್ರಿಂಟ್ ಆಗುತ್ತೆ. ಥ್ಯಾಂಕ್ ಯು.